ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಾಂತಿ ಶಾಂತಿ ಶಾಂತಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಯೋಗ ಸೂತ್ರ ಕಾರ್ಯಕ್ರಮಕ್ಕೆ ಮನತುಂಬಿ ಸ್ವಾಗತವನ್ನು ಕೋರ್ತಾ, ಈ ಯೋಗ ಸೂತ್ರ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾನು ನಿಮಗೆ ಚರ್ಮದ ವ್ಯಾಧಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈಗ ಚರ್ಮ ರೋಗ ಬಂದಿರತಕ್ಕಂಥವ್ರು ಭಸ್ತ್ರಿಕಾನ ಯಾವ ರೀತಿ ಮಾಡಬೇಕು? ಭಸ್ತ್ರಿಕಾ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಥರ ಬರಲ್ಲ. ಮುಖ್ಯವಾಗಿ ಈ ಚರ್ಮದ ಸಮಸ್ಯೆಗೆ ಯಾವ ಮುದ್ರೆ ಮಾಡ್ಕೋಬೇಕು, ಆ ಮುದ್ರೆಯಲ್ಲೇ ನೀವು ಭಸ್ತ್ರಿಕಾ ಮಾಡಿದ್ರೆ ತುಂಬ ಒಳ್ಳೆಯ ಲಾಭವನ್ನು ಕೊಡ್ತದೆ. ಆ ಮುದ್ರೆ ಲಾಕ್ ಮಾಡಿಕೊಂಡು ನೀವು ಹ್ಯಾಂಡ್ಸ್ ಮೂಮೆಂಟ್ ಮಾಡ್ತಾ ಭಸ್ತ್ರಿಕಾ ಮಾಡಿದ್ರೆ ಅದರಿಂದ ತುಂಬ ಲಾಭ ಸಿಗ್ತದೆ. ಚರ್ಮ ರೋಗವನ್ನು ವಾಸಿ ಮಾಡಲಿಕ್ಕೆ ಒಂದು ಒಳ್ಳೆಯ ಮುದ್ರೆ ಇದೆ. ಅದಕ್ಕೆ ಯಾವ ಮುದ್ರೆ ಅಂತ ಕರೀತಾರೆ ಅಂತ ಹೇಳಿದ್ರೆ ವರುಣ ಮುದ್ರೆ. ಇದನ್ನು ಮಾಡೋದ್ರಿಂದ ಎಲ್ಲ ಚರ್ಮ ವ್ಯಾಧಿಗಳು ಕಡಿಮೆ ಆಗ್ತಾ ಬರ್ತವೆ. ಇದು ಮತ್ತು ಅದಾದಮೇಲೆ ಪೃಥ್ವಿ ಮುದ್ರೆ. ಪೃಥ್ವಿ ಮುದ್ರೆ ಮತ್ತು ವರುಣ ಮುದ್ರೆ, ಈ ಎರಡೂ ಮುದ್ರೆಗಳು ನಿಮ್ಮ ಚರ್ಮ ವ್ಯಾಧಿಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋದ್ರಲ್ಲಿ ತುಂಬ ಸಹಾಯವನ್ನು ಮಾಡ್ತವೆ. ಹೀಗೆ ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಸ್ಪರ್ಶ ಮಾಡ್ಕೋಬೇಕು, ಇದಕ್ಕೆ ವರುಣ ಮುದ್ರೆ ಅಂತ ಕರೀತಾರೆ. ಕಿರುಬೆರಳು ಮತ್ತು ಉಂಗುರು ಬೆರಳನ್ನು ಸ್ಪರ್ಶ ಮಾಡ್ಕೊಂಡ್ರೆ ಇದಕ್ಕೆ ಪೃಥ್ವಿ ಮುದ್ರೆ ಅಂತ ಕರೀತಾರೆ. ಯಾವಾಗ ನಿಮ್ಮ ದೇಹದಲ್ಲಿ ವರುಣನ ಒಂದು ಶಕ್ತಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತದೋ, ದೇಹದ ಒಳಗಡೆನೂ ಕೂಡ ಮಳೆ ಬರಬೇಕು, ದೇಹದ ಒಳಗಡೆನೂ ಕೂಡ ಸ್ಟೆಬಿಲಿಟಿ ಇರಬೇಕು. ಯಾವ ಮಳೆ ಬರಬೇಕಂತೇಳಿದ್ರೆ ಪವಿತ್ರತೆಯ ಮಳೆ ಬರಬೇಕು. ಏನು ಪವಿತ್ರತೆಯ ಮಳೆ ಅಂತೇಳಿದ್ರೆ, ವರುಣ ಮುದ್ರೆ ಮಾಡಿದಾಗ ರಕ್ತದಲ್ಲಿರ್ತಕ್ಕಂಥ ಅಪವಿತ್ರತೆ ಎಲ್ಲವೇನಾಗ್ತದೆ, ಪವಿತ್ರವಾಗ್ತದೆ. ಅವಾಗೇನಾಗ್ತದೆ, ಪವಿತ್ರ ಮಳೆಗರಿತದೆ, ಪವಿತ್ರವಾದ ರಕ್ತ ಸಂಚಾರ ಇಡೀ ದೇಹದ ತುಂಬೆಲ್ಲ ಆಗ್ತದೆ. ಅದಕ್ಕೆ ವರುಣ ಮುದ್ರೆ ಮಾಡಿದ್ರೆ ಏನಾಗ್ತದೆ, ನಿಮ್ಮ ಚರ್ಮ ವ್ಯಾಧಿ ಬಲು ಬೇಗ ವಾಸಿಯಾಗುತ್ತೆ. ಬಿಕಾಸ್ ನಿಮ್ಮ ರಕ್ತದಲ್ಲಿರ್ತಕ್ಕಂಥ ಪಿತ್ತ ಕಡಿಮೆ ಆಗುತ್ತೆ. ಅದಾದಮೇಲೆ ಪೃಥ್ವಿ ಮುದ್ರೆ ಮಾಡಿದ್ರೆ ನಿಮ್ಮ ದೇಹದೊಳಗಡೆ ಸ್ಟೆಬಿಲಿಟಿ ಬರುತ್ತೆ. ಚರ್ಮ ವ್ಯಾಧಿಗೆ ಸ್ಟೆಬಿಲಿಟಿ ಇದ್ದಾಗ ತುಂಬ ಬೇಗ ಆ ಚರ್ಮ ವ್ಯಾಧಿ ನಿಯಂತ್ರಣಕ್ಕೆ ಬರ್ತದೆ. ಯಾರು ಓವರ್ ವೇಟ್ ಇರ್ತಾರೆ ಅವರು ಇದನ್ನು ಜಾಸ್ತಿ ಮಾಡಬಾರ್ದು. ಈಗ ಈ ಮುದ್ರೆಯಲ್ಲಿ ಹೇಗೆ ಭಸ್ತ್ರಿಕಾ ಮಾಡಬೇಕಂತೇಳಿದ್ರೆ, ಈ ಮುದ್ರೆ ಜಸ್ಟ್ ಹಿಂಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡ್ಮೇಲೆ ಕೈಯನ್ನು ಹಿಂಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು
ಹೀಗಾದ್ಮೇಲೆ ಉಸಿರು ತೆಗೆದುಕೋಬೇಕು. ಉಸಿರನ್ನ ಹೋಲ್ಡ್ ಮಾಡಿ ಕೈಯನ್ನು ಮುಷ್ಟಿ ಮಾಡಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ. ದೀರ್ಘವಾಗಿ ಉಸಿರಾಡ್ತಾ ಆ ಮುದ್ರೆಯಿಂದ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗಿದೆ ನೋಡ್ಕೋಬೇಕು. ಅದೇ ರೀತಿ ಪೃಥ್ವಿ ಮುದ್ರೆಯಲ್ಲಿ ಕೂಡ ಮಾಡ್ಬೋದು. ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿರಾಮದ ನಂತರ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಿಮ್ಮ ಚರ್ಮದ ಸಮಸ್ಯೆಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಕಾರಣ ಏನಂತಂದರೆ, ಸೂರ್ಯನಾಡಿ ಜಾಸ್ತಿ ಆ್ಯಕ್ಟಿವ್ ಇದ್ದರೆ ಚರ್ಮ ರೋಗ ಜಾಸ್ತಿ ಬರ್ತದೆ. 1.5 ಗಂಟೆ ಆದಮೇಲೆ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗದೆ ಇದ್ದರೆ, ಅದು ಸೂರ್ಯನಾಡಿಯಲ್ಲೇ ಉಸಿರು ಬರ್ತಾಯಿದ್ರೆ ಅವಾಗೇನಾಗುತ್ತೆ, ಆ ಚರ್ಮ ರೋಗ ಉಲ್ಬಣವಾಗುತ್ತೆ. ಹಾಗಾಗಿ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಇವನ್ನೆರಡು ಆ್ಯಕ್ಟಿವ್ ಮಾಡ್ಕೋಬೇಕು, ಇವನ್ನೆರಡು ಸರಿ ಮಾಡ್ಕೋಬೇಕಂತೇಳಿ ಏನು ಮಾಡಬೇಕು, ಯಾವುದರಲ್ಲಿ ಜಾಸ್ತಿ ಯಾವುದ್ರಲ್ಲಿ ಕಡಿಮೆ ಬರ್ತಾಯಿದ್ದು ನೋಡ್ಕೋಬೇಕು. ಅಭ್ಯಾಸ ಇರ್ತಕ್ಕಂಥವ್ರು, ದೈನಂದಿನ ಅಭ್ಯಾಸ ಮಾಡ್ತಕ್ಕಂಥವ್ರು ಎರಡು ಕಡೆಯಿಂದ ಮಾಡ್ಬೋದು. ದೈನಂದಿನ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆ ಮೊದಲನೇ ಮಾತು ಸಮಸ್ಯೆ ಬರೋದೇ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಎರಡೂ ಕಡೆಯಿಂದ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಒಂದೊಂದು ಕಡೆ ಚೆಕ್ ಮಾಡಿಕೊಂಡು ಯಾವುದು ಬ್ಲಾಕ್ ಇದೆ ಆ ಕಡೆಗೆ ಏನು ಮಾಡಬೇಕು, ಯಾವುದು ಬ್ಲಾಕ್ ಇದೆ ಆ ಕಡೆಗೆ ಓಪನ್ ಮಾಡಿಕೊಂಡು, ಯಾವುದು ಓಪನ್ ಇದೆ ಆ ಕಡೆ ಬ್ಲಾಕ್ ಮಾಡಿಕೊಂಡು ಭಸ್ತ್ರಿಕಾ ಮಾಡಬೇಕು ಒಂದೇ ಕಡೆಗೆ. ಹೇಗೆ ಅಂತೇಳಿದ್ರೆ, ಅಕಸ್ಮಾತಾಗಿ ನಿಮ್ಮ ಬಲಗಡೆ ನಾಸಿಕಾಗ್ರ ಬ್ಲಾಕ್ ಇತ್ತು ಅಂತೇಳಿ ಬಲಗಡೆ ಓಪನ್ ಮಾಡ್ಕೋಬೇಕು, ಎಡಗಡೆ ವಿಷ್ಣು ಮುದ್ರೆ ಮಾಡ್ಕೋಬೇಕು, ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಹೀಗೆ 21 ಬಾರಿ ಮಾಡ್ಕೋಬೇಕು. ಅದು ಸ್ವಲ್ಪ ಓಪನ್ ಆಗ್ತಾ ಬರ್ತದೆ. ಅದು ಯಾವಾಗ ಓಪನ್ ಆಗುತ್ತೆ ಆವಾಗ ನಾನು ತೋರಿಸಿದ್ನಲ್ಲ ಎರಡು ಕಡೆಯಿಂದ ಮಾಡಬೇಕು. ಹೀಗೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಏನಾಗುತ್ತೆ, ಆ ಚರ್ಮದ ಸಮಸ್ಯೆ ಬೇರು ಸಮೇತವಾಗಿ ವಾಸಿ ಆಗುತ್ತೆ. ಯಾವುದೇ ಸಮಸ್ಯೆಯನ್ನು ನಾವೇನು ಮಾಡಬಾರ್ದು, ಅಷ್ಟಕ್ಕಷ್ಟೇ ವಾಸಿ ಮಾಡಬಾರ್ದು. ಹೀಗಂತೇಳಿದ್ರೆ, ಈಗ ಯಾವುದೋ ಒಂದು ಗುದ್ದಿನಲ್ಲಿ ಹೆಗ್ಗಣ ಹಾಕ್ಕೊಂಡಿರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ದೊಡ್ಡ ಹೆಗ್ಗಣ, ಮನೆಯನ್ನೇ ನಾಶ ಮಾಡ್ತಕ್ಕಂಥ ಹೆಗ್ಗಣ ಅದು. ಈಗ ಬೇರೆ ವೈದ್ಯ ಪದ್ಧತಿಗೂ ಯೋಗಕ್ಕೂ ಏನು ವ್ಯತ್ಯಾಸ ಅಂತೇಳಿದ್ರೆ, ಅವ್ರೇನು ಮಾಡ್ತಾರೆ, ಹೆಗ್ಗಣ ಹಾಕ್ಕೊಂಡಿದೆಯಾ ಸರಿ, ಅದನ್ನೇನು ಮಾಡೋದು, ಮುಚ್ಚಿಬಿಡೋದಲ್ಲೇ. ಅದೇನು ಮಾಡ್ತದೆ, ಮತ್ತೆ ಬೇರೆ ಕಡೆ ಹೋಗ್ತದೆ, ಫೊಳ್ಳು ಮಾಡಿಕೊಂಡು ಮತ್ತೆ ಬೇರೆ ಕಡೆ ಗುದ್ದು ಮಾಡ್ತದೆ. ಅಕಸ್ಮಾತ್ ಅದಲ್ಲೇ ಇದ್ದರೂ ಕೂಡ ಅದ್ರಲ್ಲಿ ಒಂದಲ್ಲ ಒಂದು ದಿವಸ ಏನು ಮಾಡ್ತದೆ, ಕೆಟ್ಟ ವಾಸನೆ ಬರೋದೇ ಅದು. ಅರ್ಥ ಆಯ್ತಾ? ಅಥವಾ ಏನು ಮಾಡ್ತಾರೆ, ಆ ಹೆಗ್ಗಣ ಕಾಣಿಸ್ತಾ ಇದೆಯಾ, ಒಳಗಡೆ ಇದೆಯಾ, ಅದಕ್ಕೇನು ಮಾಡ್ತಾರೆ, ಒಂದು ಸ್ವಲ್ಪ ಏನೋ ಒಂದು ಸುಗಂಧ ದ್ರವ್ಯಗಳನ್ನು ಹೊಡೆಯೋದು. ಈ ಸೆಂಟ್ಗಿಂತ ಅಂತಿರಲ್ಲ, ನೀವು ಹೊಡ್ಕೊಳ್ಳೋದು. ಒಳಗಡೆ ದುರ್ಗಂಧ ಇರ್ತದೆ, ಸೆಂಟ್ ಹೊಡ್ಕೊಂಡು ಓಡಾಡ್ತಿರ್ತಾರೆ. ನನಗೆ ಆ ಸೆಂಟ್ ಸ್ಮೆಲ್ಲು ಈ ದುರ್ಗಂಧ ಸ್ಮೆಲ್ ಎರಡೂ ಸೇರಿ ಎದುರುಗಡೆ ಇರೋನು ಸಾಯೋದೇ ಕೆಲಸ. ಅದೆರಡೂ ಸೇರಿದೆ. ಕೆಲವು ಜನ ಸ್ನಾನನೇ ಮಾಡಲ್ಲ, ಬರೀ ಸೆಂಟ್ ಹಿಡ್ಕೊಂಡು ಓಡಾಡೋದು ಕೆಲಸ. ಅರ್ಥ ಆಯ್ತಾ? ಅದೇನಾಗ್ತದೆ, ನಾನು ಹೇಳಿದ್ನಲ್ಲ, ಆ ಗುದ್ನಲ್ಲಿರ್ತಕ್ಕಂಥ ಹೆಗ್ಗಣಕ್ಕೆ ಸೆಂಟ್ ಹೊಡೆದಾಗ ಹೆಂಗಾಗ್ತದೆ, ಆ ಸೆಂಟಿನ ವಾಸನೆ ಇರೋರಿಗೂ ಆ ವಾಸನೆ ದುರ್ವಾಸನೆ ಬರೋಲ್ಲ. ಆ ಸೆಂಟಿನ ವಾಸನೆ ಆದಮೇಲೆ ಮತ್ತು ವಾಸನೆ ಬರೋದೇ ಅಲ್ವಾ. ಯೋಗ ಹೆಂಗಂತೇಳಿದ್ರೆ, ಅದನ್ನ ಅಲ್ಲೇ ಮುಚ್ಚೋದು ಇಲ್ಲ, ಅದಕ್ಕೆ ಸೆಂಟು ಹೊಡೆಯೋದಿಲ್ಲ. ಅದನ್ನೇನು ಮಾಡೋದು, ಬಾಲ ಎಳೆದು ಎತ್ತಿ ಹೊರಗಡೆ ಬಿಸಾಕಿಬಿಡೋದು. ಅಂಥೇಳಿದ್ರೆ ಆ ಕಾಯಿಲೆಯ ನಿರ್ನಾಮವನ್ನು ಮಾಡೋದು. ಪ್ರಥಮ ಹಂತದಿಂದ ಅದನ್ನು ಏನು ಮಾಡೋದು, ಸರಿ ಮಾಡೋದು. ಕಾಯಿಲೆಯಲ್ಲಿ 3 ಪ್ರಕಾರ ಬರ್ತವೆ. ಒಂದು ಸುಖ ಸಾಧ್ಯ, ಇನ್ನೊಂದು ಕಷ್ಟ ಸಾಧ್ಯ, ಮತ್ತೊಂದು ಅಸಾಧ್ಯ ಅಂತ. ಅರ್ಥ ಆಯ್ತಾ? ಯಾವಾಗ ನೀವು ಯೋಗ ಪ್ರಾಣಾಯಾಮವನ್ನು ಮಾಡ್ತೀರಾ, ಸುಖ ಸಾಧ್ಯವಾಗಿರ್ತಕ್ಕಂಥ ಕಾಯಿಲೆ ಬಲು ಬೇಗ ವಾಸಿ ಆಗುತ್ತೆ, ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕಾಯಿಲೆನೂ ವಾಸಿ ಆಗುತ್ತೆ, ಅಸಾಧ್ಯವಾಗಿರ್ತಕ್ಕಂಥ ಕಾಯಿಲೆಯೂ ಕೂಡ ಯೋಗದಿಂದ ವಾಸಿ ಆಗುತ್ತೆ. ಅರ್ಥ ಆಯ್ತಾ? ಆಯುರ್ವೇದದಲ್ಲಿ ಅಸಾಧ್ಯ ಅಂತಕ್ಕಂಥ ಸುಮಾರು ಕಾಯಿಲೆಗಳನ್ನು ಗುರುತಿಸಿದ್ದಾರೆ. ಆದರೆ ಅವು ಕೂಡ ಏನಾಗ್ತವೆ, ವಾಸಿ ಆಗ್ತವೆ. ಯಾವುದರಿಂದ? ಯೋಗ ಮತ್ತು ಪ್ರಾಣಾಯಾಮದಿಂದ. ಭಸ್ತ್ರಿಕಾದ ನಂತರ ನೀವೇನು ಮಾಡಬೇಕು, ಕಪಾಲಭಾತಿ ಅಭ್ಯಾಸ ಮಾಡಬೇಕು. ಕಪಾಲಭಾತಿ ಏನು ಮಾಡ್ತದೆ ಅಂತಂದರೆ,
ಡಿಜನರೇಟ್ ಆಗಿರ್ತಕ್ಕಂಥ ಸೆಲ್ಲನ್ನು ಮತ್ತೆ ರೀಜನರೇಟ್ ಮಾಡುತ್ತೆ. ಇವಾಗ ಸ್ಕಿನ್ ಸೆಲ್ ಡಿಜನರೇಟ್ ಆದಾಗ ಏನಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಯಾವಾಗ ನೀವು ಕಪಾಲಭಾತಿನ ಅಭ್ಯಾಸ ಮಾಡ್ತೀರಾ, ಇದೇನು ಮಾಡ್ತದೆ, ಎಲ್ಲ ಸೆಲ್ಸ್ಗಳನ್ನು ರೀಜನರೇಟ್ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ನೀವು ಕಪಾಲಭಾತಿಯನ್ನು ಮಾಡಿದ್ರೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಯಾವುದೇ ಸ್ಕಿನ್ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ಕಪಾಲಭಾತಿಯೊಂದಿಗೆ ವಾಸಿ ಆಗುತ್ತೆ. ಈಗ ಅಕಸ್ಮಾತ್ ಮುಖದಲ್ಲಿ ಜಾಸ್ತಿ ಮೊಡವೆಗಳಿರ್ತಾವೆ ನೋಡಿ, ಅವರು ಬರೀ ಕಪಾಲಭಾತಿ ಮಾಡಿದ್ರೆ 2-3 ತಿಂಗಳಲ್ಲಿ ಅವ್ರದ್ದು ಮುಖ ಗ್ಲೋ ಆಗ್ತಾ ಬರುತ್ತೆ. ಯಾಕಂತೇಳಿದ್ರೆ ಕಪಾಲಭಾತಿ ಏನು ಮಾಡ್ತಂತ ಹೇಳಿದ್ರೆ ಅಧೋಮುಖವಾಗಿ ಹರಿತಾ ಇರತಕ್ಕಂಥ ಶಕ್ತಿಯನ್ನು ಊರ್ಧ್ವಮುಖವಾಗಿ ಹರಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದಕ್ಕೆ ಕಪಾಲಭಾತಿ ಅಂತ ಕರೀತಾರೆ. ಅಂದರೆ ಕಪಾಲಭಾತಿ ಮುಖ್ಯವಾಗಿ ನಮ್ಮ ತಲೆ ಮೇಲೆ, ಮೆದುಳಿನ ಮೇಲೆ ವರ್ಕ್ ಆಗ್ತದೆ. ಅದಕ್ಕೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ. ಇದನ್ನು ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಚರ್ಮದ ಸಮಸ್ಯೆಗೆ ಮೂಲ ಕಾರಣ ಏನು ಹೇಳಿ, ಡಿಜನರೇಷನ್, ಅದು ರೀಜನರೇಷನ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು, ಚರ್ಮಕ್ಕೆ ಒಂದು ದಿವ್ಯ ಔಷಧಿ ಇದೆ. ಆ ದಿವ್ಯ ಔಷಧಿ ಯಾವುದು ಅಂತ ಹೇಳಿದ್ರೆ ಬಾಕೂಚಿ ಅಂತ ಕರೀತಾರೆ. ಈ ಬಾಕೂಚಿ ಅಂತಕ್ಕಂಥ ಬೀಜವನ್ನು ನೀವೇನು ಮಾಡ್ಬೇಕಂತ ಹೇಳಿದ್ರೆ ಗೋಮೂತ್ರದಲ್ಲಿ ಏನು ಮಾಡಬೇಕು, ಅದನ್ನು ಮಡಿಕೆ ಒಳಗಡೆ ಹಾಕಿ ಅದ್ದಿಡಬೇಕು. ಅಂಥೇಳಿದ್ರೆ ಗೋಮೂತ್ರವನ್ನು ಏನು ಮಾಡಬೇಕು, ಮಡಿಕೆ ಒಳಗಡೆ ಹಾಕಬೇಕು. ಆ ಮಡಿಕೆ ಒಳಗಡೆ ಈ ಬಾಕೂಚಿ ಅಂತಕ್ಕಂಥ ಬೀಜಗಳನ್ನು ಹಾಕಬೇಕು. ಇವೆಲ್ಲ ಈ ಗಂದಿಗೆ ಅಂಗಡಿ ಒಳಗಡೆ, ಈ ಪೂಜಾ ಸಾಮಗ್ರಿಗಳ ಅಂಗಡಿ ಒಳಗೆ ಆ ಬಾಕೂಚಿ ಅಂತಕ್ಕಂಥ ಬೀಜ ಸಿಗ್ತದೆ. ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗ್ತದೆ. ಆ ಬಾಕೂಚಿ ಅಂತಕ್ಕಂಥ ಬೀಜವನ್ನು ಏನು ಮಾಡಬೇಕು, ಇದನ್ನು ಸಂಸ್ಕಾರ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ ಬೀಜವನ್ನು ಸಂಸ್ಕಾರ ಮಾಡ್ತಕ್ಕಂಥ ಕ್ರಿಯೆ, ಬಾಕೂಚಿಯನ್ನು ಸಂಸ್ಕಾರ ಮಾಡ್ತಕ್ಕಂಥ ಕ್ರಿಯೆ, ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಒಂದು ಪಾತ್ರೆಯಲ್ಲಿ, ಅಂತೇಳಿ ಮಣ್ಣಿನ ಪಾತ್ರೆಯಲ್ಲಿ ಅದು ಕೂಡ ಹಾಕಿ ಅವನ್ನ 3 ದಿವಸ ಹಾಗೆ ಬಿಡಬೇಕು. 3 ದಿವಸ ಆದಮೇಲೆ ಆ ಮೂತ್ರವನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ಮೂತ್ರ ಹಾಕಬೇಕು. ಮತ್ತೆ 3 ದಿವಸ ಆದಮೇಲೆ ಮತ್ತೆ ಆ ಮೂತ್ರವನ್ನು ಚೇಂಜ್ ಮಾಡಬೇಕು. ಹೀಗೆ ಮಿನಿಮಮ್ 5 ಬಾರಿ ಮಾಡಬೇಕು. ಕಡಿಮೆ ಅಂತ ಹೇಳಿದ್ರು ಕೂಡ 5ರಿಂದ 9 ಬಾರಿ ಮಾಡಬೇಕು. ಇದನ್ನು 5 ಬಾರಿ ಮಾಡಿದ್ರೆ ಅಥವಾ 9 ಬಾರಿ ಮಾಡಿದ್ರೆ ಏನಾಗುತ್ತೆ, ಅದು ಸಂಸ್ಕಾರಕ್ಕೆ ಒಳಪಡ್ತದೆ ಬಾಕೂಚಿ ಬೀಜ. ಅದಾದಮೇಲೆ ಅದರೊಳಗೆ ಕೆಲವೊಂದಿಷ್ಟು ಕೆಟ್ಟಿರ್ತಕ್ಕಂಥ ಬೀಜಗಳಿದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಆ ಬೀಜವನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿದ ನಂತರ ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಎಳ್ಳೆಣ್ಣೆ ಅಂತ ಬರುತ್ತೆ, ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಅದರೊಳಗಡೆ ಮಿಕ್ಸ್ ಮಾಡಿ ಅದನ್ನೇನಾದರೂ ನಿಮ್ಮ ಈ ವೈಟ್ ಪ್ಯಾಚ್ ಆಗಿರ್ತಕ್ಕಂಥದ್ದು, ಕೆಲವು ಜನ ಏನಾಗಿರ್ತದೆ ಅಂತ ಹೇಳಿದ್ರೆ ತನ್ನು ಅಂತ ಕರೀತಾರೆ, ವೈಟ್ ಪ್ಯಾಚಸ್, ಅದೆಲ್ಲಾಗಿರ್ತದೆ ಅಲ್ಲಿ ಅದನ್ನು ಲೇಪ ಮಾಡ್ತಾ ಹೋದರೆ ಅದೇನಾಗ್ತದೆ, ಬಲು ಬೇಗವಾಗಿ ವಾಸಿ ಆಗ್ತದೆ. ಬಾಕೂಚಿ ತೈಲ ಅಂತಲೇ ಬರ್ತದೆ. ಈ ರೀತಿ ನೀವು ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು. ಇದಾದ ಮೇಲೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಒಳಗಡೆನೂ ಕೂಡ ತೆಗೆದುಕೊಳ್ಬೋದು, ಇಂಟೇಕ್ ಕೂಡ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಈ ಕರಿ ಎಳ್ಳು ಬರ್ತದಲ್ಲ, ಕರಿ ಎಳ್ಳಿನ ಪುಡಿ 40 ಗ್ರಾಮು, ಈ ಬಾಕೂಚಿ ಸಂಸ್ಕಾರಗೊಳಿಸಿರ್ತಕ್ಕಂಥ ಬಾಕೂಚಿ ಆಗಿರಬೇಕು, ಅದರದ್ದು 100 ಗ್ರಾಮ್ ಪೌಡ್ರು, ಎರಡೂ ಮಿಕ್ಸ್ ಮಾಡಿ ಪ್ರಾತಃ ಕಾಲ ಏನು ಮಾಡಬೇಕು, ಊಟದಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನೇನು ಮಾಡಬೇಕು, ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರು ಜೊತೆಗೆ 1 ಚಮಚ ಈ ಪೌಡ್ರನ್ನು ತೆಗೆದುಕೊಂಡ್ರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಮೊಡವೆಗಳು ಒಂದೇ ತಿಂಗಳಿಗೆ ವಾಸಿ ಆಗ್ತವೆ. ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿರಾಮದ ನಂತರ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಎಷ್ಟೇ ದೊಡ್ಡ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ, ಈ ವೈಟ್ ಪ್ಯಾಚಸ್ ಇದ್ದರೂ ಕೂಡ ಅದೇನಾಗ್ತದೆ, ಬಲು ಬೇಗವಾಗಿ ಕಡಿಮೆ ಆಗ್ತದೆ. ಅಷ್ಟೊಂದು ಶಕ್ತಿ ಈ ಚೂರ್ಣದಲ್ಲಿದೆ. ಇದನ್ನು ನೀವು ಏನು ಮಾಡಬೇಕಂತಂದರೆ ಮಿನಿಮಮ್ 3 ತಿಂಗಳು ಸೇವನೆ ಮಾಡಬೇಕು. ಇದನ್ನು ಯಾಕೆ ಸಂಸ್ಕಾರಕ್ಕೆ ಒಳಪಡಿಸಬೇಕು ಅಂಥೇಳಿದರೆ, ಇದನ್ನು ಸಂಸ್ಕಾರಕ್ಕೆ ಒಳಪಡಿಸೋದ್ರಿಂದ ಏನಾಗುತ್ತೆ, ನಿಮಗೆ ವಮನಕಾರಕವಾಗಿರ್ತಕ್ಕಂಥ ಅಂಶ ನಿಲ್ಲುತ್ತೆ. ಯಾಕಂತೇಳಿದ್ರೆ ಈ ಬಾಕೂಚಿಯನ್ನು ಹಾಗೆ ನೀವು ಸೇವನೆ ಮಾಡಿದ್ರೆ ಇದರಿಂದ ವಾಮಿಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇನಂತಂದರೆ ವಮನಕಾರಕ ಅಂತ ಹೇಳ್ತಾರೆ ಈ ಬಾಕೂಚಿ ಬೀಜವನ್ನು. ಅದಕ್ಕೆ ನೀವು ಸಂಸ್ಕಾರಕ್ಕೆ ಒಳಪಡಿಸಿದಾಗ ಅದರಿಂದ ಏನಾಗಲ್ಲ, ನಿಮಗೆ ವಾಮಿಟಿಂಗ್ ಆಗೋದಿಲ್ಲ. ಇದನ್ನು ನೀವು ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಇದನ್ನು ತೆಗೆದುಕೊಳ್ಬೋದು. ಇದರಿಂದ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಕೂಡ ಅತಿ ಬೇಗ ವಾಸಿ ಆಗ್ತದೆ. ಇದಾದಮೇಲೆ ಕಪಾಲಭಾತಿಯನ್ನು ಹೇಗೆ ಅಭ್ಯಾಸ ಮಾಡಬೇಕು, ಯಾವ ಮುದ್ರೆಯಲ್ಲಿ ಅಭ್ಯಾಸ ಮಾಡಬೇಕಂತ ಹೇಳಿದ್ರೆ, ಕಪಾಲಭಾತಿಯನ್ನು ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಮುದ್ರೆ ವರುಣ ಮುದ್ರೆ. ಸ್ಕಿನ್ ಪ್ರಾಬ್ಲಮ್ ಎಲ್ಲ ಥರದ ಚರ್ಮ ರೋಗಕ್ಕೂ ಕೂಡ ವರುಣ ಮುದ್ರೆ. ಅದಾದಮೇಲೆ ಪೃಥ್ವಿ ಮುದ್ರೆ. ಈ ಎರಡೂ ಮುದ್ರೆಗಳಲ್ಲಿ ನೀವು ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಈ ಕಪಾಲಭಾತಿಯನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಾವಧಾನವನ್ನು ನಾವೇನನ್ನು ನೋಡ್ಕೋಬೇಕಂತೇಳಿದ್ರೆ, ನಾವು ಪ್ರಮುಖವಾಗಿ
ನಾಡಿಗಳ ಬ್ಯಾಲೆನ್ಸಿಂಗನ್ನು ಮಾಡ್ಕೋಬೇಕು. ನಾಡಿಗಳ ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರೇನು, ಎಡಗಡೆ ಬಲಗಡೆ ನೋಡಿಕೊಂಡು ಯಾವುದ್ರಲ್ಲಿ ಜಾಸ್ತಿ ಬರ್ತಾಯಿದೆ ಯಾವುದ್ರಲ್ಲಿ ಕಡಿಮೆ ಬರ್ತಾಯಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೋಸ್ಕರ ಕಡಿಮೆ ಬರೋದನ್ನು ಓಪನ್ ಮಾಡಿಕೊಂಡು ಜಾಸ್ತಿ ಬರೋದನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ 1-2 ನಿಮಿಷ ಅದನ್ನು ಓಪನ್ ಮಾಡ್ಕೊಳ್ಳಿಕ್ಕೋಸ್ಕರ ಎಕ್ಸಲೇಷನ್ ಮಾಡಬೇಕು. ಹೀಗೆ ಇದು ಒಂದು 5ರಿಂದ 10 ನಿಮಿಷ ಮಾಡಬೇಕಂದ್ರೆ ಏನಾಗ್ತದೆ, ಅದು ಸರಳ ಆಗ್ತದೆ. ಅವಾಗ 2 ಓಪನ್ ಆಗಿರ್ತಾವಲ್ಲ, 2 ಓಪನ್ ಆಗಿದ್ದಾಗ 2 ಕೈಯಲ್ಲಿ ವರುಣ ಮುದ್ರೆ ಮಾಡ್ಕೋಬೇಕು. ವರುಣ ಮುದ್ರೆ ಮಾಡ್ಕೊಂಡ ನಂತರ ಕಪಾಲಭಾತಿನ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಆ್ಯಕ್ಟಿವ್ ಎಕ್ಸಲೇಷನ್, ಕೇವಲ ಉಸಿರು ಮಾತ್ರ ಬಿಡಬೇಕು. ಉಸಿರು ಯಾವತ್ತೂ ತೆಗೆದುಕೊಳ್ಬಾರ್ದು. ಕೆಲವು ಜನ ಏನು ಮಾಡ್ತಾರೆ, ಹಿಂಗೆ ಉಸಿರು ತೆಗೆದುಕೊತಾರೆ, ಅದು ತುಂಬ ರಾಂಗು. ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಉಸಿರನ್ನು ಹೊರಗಡೆ ಬಿಡಬೇಕು, ಒಳಗಡೆ ತೆಗೆದುಕೊಳ್ಬಾರ್ದು. ಇದು ಮಾಡ್ತಾ ಹೋದ್ರೆ ಏನಾಗುತ್ತೆ, ನಿಮ್ಮ ಹೊಟ್ಟೆಗೆ ಈ ರೀತಿ ಆಗ್ತದೆ. ಉಸಿರು ಬಿಟ್ಟಾಗ ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ಬೇಕು. ಹೀಗೆ ಸರಿಯಾದ ರೀತಿಯಲ್ಲಿ ಅದನ್ನೇನು ಮಾಡಬೇಕು, ನಾವು ಮಾಡ್ತಾ ಹೋಗಬೇಕು. ನೇರವಾಗಿ ಕುತ್ಕೋಬೇಕು. ನೇರವಾಗಿ ಕುತ್ಕೊಂಡು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿ ಇಟ್ಕೋಬೇಕು. ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಹೀಗೆ ವರುಣ ಮುದ್ರೆಯಲ್ಲಿ ಸುಮಾರು ಎಷ್ಟು ನಿಮಿಷ ಮಾಡಬೇಕಂತೇಳಿದ್ರೆ ಒಂದು 10ರಿಂದ 15 ನಿಮಿಷ ಮಾಡಬೇಕು. ಯಾರಿಗೆ ಚರ್ಮ ರೋಗ ಜಾಸ್ತಿ ಇರ್ತದೆ, ಹಳೆಯ ರೋಗ ಇರ್ತದೆ, ತುಂಬ ಹಳೆಯ ಸಮಸ್ಯೆ ಇರ್ತದೆ, ಕೆಲವು ಜನರಿಗೆ 15-20 ವರ್ಷದಿಂದ ಇರ್ತದೆ, ಅಥವಾ ಈ ಹೆರಿಡಿಟರಿ ಬಂದಿರ್ತದೆ, ತಂದೆ ತಾಯಿಗಳಿಗಿರ್ತಕ್ಕಂಥ ಸಮಸ್ಯೆ ಮಕ್ಕಳಿಗೂ ಕೂಡ ಬರ್ತದೆ. ಆ ಸಮಸ್ಯೆ ಇದ್ದರೆ ಇದನ್ನೇನು ಮಾಡಬೇಕು, ಪ್ರಾಣಾಯಾಮದ ಡ್ಯೂರೇಷನನ್ನು ಹೆಚ್ಚಿಗೆ ಮಾಡಬೇಕು. ಎಷ್ಟು ಹೆಚ್ಚಿಸಬೇಕು, ಸರಿಸುಮಾರು 45ರಿಂದ 50 ನಿಮಿಷ, 1 ಗಂಟೆವರೆಗೂ ಮಾಡಿದ್ರೆ ಏನಾಗ್ತದೆ, ಬಲು ಬೇಗ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ವಾಸಿ ಆಗುತ್ತೆ. ಅರ್ಥ ಆಯ್ತಾ? ಅದಾದಮೇಲೆ ಪ್ರತಿಮುದ್ರೆ. ಅಕಸ್ಮಾತ್ ನಿಮಗೇನಾದರೂ ಇದ್ದರೆ ಸ್ಕಿನ್ ಪ್ರಾಬ್ಲಮ್, ಅದು ನಿಮ್ಮ ಮಕ್ಕಳಿಗೆ ಬರಬಾರ್ದಂದ್ರೆ, ನಿಮಗಿದ್ದು ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಂತೇಳಿದ್ರೆ, ಆ ಹೆರಿಡಿಟರಿ ಸಮಸ್ಯೆ ಬರಬಾರ್ದು ಅಂತೇಳಿದ್ರೆ ಕಪಾಲಭಾತಿಯನ್ನು ಮಾಡಿಸ್ಬೇಕು. ಪ್ರಾಣಾಯಾಮ ಮಾಡಿದ್ರೆ ಹೆರಿಡಿಟರಿ, ಅಪ್ಪನಿಗೇನೋ ಕುಷ್ಠರೋಗ ಇರುತ್ತೆ, ಅದು ಮಗುಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಪ್ಪನಿಗೆ ವೈಟ್ ಪ್ಯಾಚಸ್ ಇರ್ತವೆ, ಅದು ಮಗುಗೆ ಬರ್ತಕ್ಕಂಥದ್ದು, ಅಪ್ಪ ಅಮ್ಮನಿಗೆ ಇರ್ತಕ್ಕಂಥದ್ದು ಮಕ್ಕಳಿಗೂ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅದು ಹೆರಿಡಿಟರಿ ಸಮಸ್ಯೆ, ವಂಶಾನುಗತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ತಡಲಿಕ್ಕೆ ಪ್ರಾಣಾಯಾಮ ತುಂಬ ಹೆಲ್ಪ್ ಮಾಡ್ತವೆ. ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಇವೆಲ್ಲ ಏನಂತ ಹೇಳಿದ್ರೆ ವಂಶಾನುಗತವಾಗಿ ಕೆಲವೊಂದಿಷ್ಟು ಅಂಟ್ಕೊಳ್ತವೆ. ಅದನ್ನು ತಡಿಲಿಕ್ಕೋಸ್ಕರ ನೀವು ಪ್ರಾಣಾಯಾಮವನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು. ಯಾವಾಗ ನೀವು ಪ್ರಾಣಾಯಾಮವನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಅಭ್ಯಾಸ ಮಾಡಿಸ್ತೀರಾ, ಅವಾಗೇನಾಗುತ್ತೆ, ಆ ಮಕ್ಕಳಿಗೆ ನಿಮ್ಮ ಜೆನೆಟಿಕಲಿ ಬರ್ತಕ್ಕಂಥ ಕಾಯಿಲೆಗಳು, ನಿಮ್ಮ ವಂಶಾನುಗತವಾಗಿ ಬರ್ತಕ್ಕಂಥ ಕಾಯಿಲೆಗಳು ಆ ಮಗುವಿಗೆ ಮುಂದೆ ಕಾಡೋದಿಲ್ಲ. ಅದಕ್ಕೆ ಕಪಾಲಭಾತಿಯನ್ನು ನೀವು ಮಾಡಿ, ನಿಮಗಿದ್ರೆ ಅದು ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಂತೇಳಿದ್ರೆ ಅವ್ರಿಗೂ ಕೂಡ ಮಾಡಿಸ್ಬೇಕು. ಅರ್ಥ ಆಯ್ತಾ? ಯಾವುದೇ ಪ್ರಾಣಾಯಾಮದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಗಳಿಲ್ಲ. ಆದರೆ ಅದನ್ನು ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತು ಮಾಡೋದ್ರಿಂದ ಅದು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೀತದೆ ಮತ್ತು ಹೆಚ್ಚು ಉಪಯುಕ್ತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಈ ಚರ್ಮ ರೋಗದ ಪರಿಹಾರ ಸೂತ್ರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಯಾರಿಗೆ ಕೆಟ್ಟ ಆಲೋಚನೆಗಳು ಬರಲ್ಲ, ಯಾರಿಗೆ ಕೆಟ್ಟ ವಿಚಾರಗಳು ಬರಲ್ಲ,
ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ನಾವು ಸತ್ತ ಮೇಲೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೆನಪಿಸ್ಕೊಳ್ತಾರೆ ಹೊರತು ನಮ್ಮ ಸೌಂದರ್ಯವನ್ನು ಯಾರೂ ನೆನಪಿಸ್ಕೊಳ್ಳಲ್ಲ. ಈ ನಾಡೀಶೋಧನ ಅಭ್ಯಾಸದಿಂದ ನಿಮ್ಮ ಒಳಗಡೆ ಇರತಕ್ಕಂಥ ನರನಾಡಿಗಳಲ್ಲಿ ಕ್ರಿಯಾತ್ಮಕವಾದ ರೀತಿಯಲ್ಲಿ ಪ್ರಾಣ ಸಂಚಾರ ಆಗುತ್ತೆ. ಚರ್ಮದ ಸಮಸ್ಯೆ ಇರತಕ್ಕಂಥವ್ರು ಮೀನನ್ನು ಯಾವತ್ತೂ ಮುಟ್ಟಲೇಬಾರದು. ಪ್ರಕೃತಿಗೆ ಅನುಸಾರವಾಗಿ ಆಹಾರವನ್ನು ಶ್ರೀ ಗುರು ಬಸವಲಿಂಗ